ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮಿಬ್ಬರ ಲೈಫಲ್ಲಿ ಯಾವ ರೀತಿ ಇರುತ್ತೆ, ನೀವು ಪ್ರೀತಿಸುವಂಥ ವ್ಯಕ್ತಿ ಲೈಫಲ್ಲಿ ಏನಾಗುತ್ತೆ ಮತ್ತು ನಿಮ್ಮ ಲೈಫಲ್ಲಿ ಏನಾಗುತ್ತೆ. ಸೊ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಐತೆ ಮತ್ತು ನಿಮ್ಮ ಪ್ರೀತಿಸುವಂಥ ವ್ಯಕ್ತಿ ಎನರ್ಜಿ ಯಾವ ರೀತಿ ಆಯ್ತು ಅಂತ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಎನರ್ಜಿ. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಟೂ ಸೈಡ್ ಲವ್ ಇರೋರಿಗೆ, ಮತ್ತು ಸಪ್ರೇಷನ್ನು, ನೋ ಕಾಂಟ್ಯಾಕ್ಟ್, ಅವ್ರು ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ನಿಮಗೆ ಕಮ್ಯುನಿಕೇಷನ್ ಇಲ್ಲ ಅಂದರೆ. ಸೊ ನಿಮ್ಮ ಎನರ್ಜಿ ಫಸ್ಟ್ ನೋಡೋಣ, ಆಮೇಲೆ ನೀವು ಪ್ರೀತಿಸೋಂಥ ವ್ಯಕ್ತಿಯವರು ಏನಾಗುತ್ತೆ ಅವ್ರ ಲೈಫಲ್ಲಿ ಈ ಮಂತಲ್ಲಿ, ಮತ್ತು ಅವರು ಒಂದು ಎನರ್ಜಿ ಯಾವ ರೀತಿ ಐತೆ ಅಂತ ನೋಡೋಣ. ಸೊ ಇದು ನಿಮ್ಮ ಒಂದು ಎನರ್ಜಿ. ಫಸ್ಟ್ ನಿಮ್ಮ ಎನರ್ಜಿ ಯಾವ ರೀತಿ ಆಯ್ತು ಅಂತ ನೋಡೋಣ. ನೀವು ಪ್ರೀತಿಸೋಂಥ ವ್ಯಕ್ತಿ ಎನರ್ಜಿ ಆಮೇಲೆ ನೋಡೋಣ. ಫಸ್ಟ್ ನಿಮ್ಮ ಎನರ್ಜಿ ಯಾವ ರೀತಿ ಆಯ್ತು ಅಂತ ತಿಳ್ಕೊಳ್ಳೋಣ. ಈ ಮಂತಲ್ಲಿ ನೀವು ಯಾವ ರೀತಿ ಇರ್ತೀರ, ಯಾವ ರೀತಿ ಆ್ಯಕ್ಷನ್ ತೊಗೊತೀರ, ನಿಮ್ಮ ಲೈಫಲ್ಲಿ ಏನೇನೆಲ್ಲ ಮಾಡ್ತೀರ ನೀವು. ಸೊ ಫಸ್ಟಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದು. ಇದು ಜನರಲ್ ಟ್ಯಾರೋಟ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಬೇರೆಯವ್ರನ್ನ ಮದುವೆ ಆಗೋಗಿದ್ರೆ ಸೊ ಅವ್ರಿಗಾಗಿ ರೀಡಿಂಗ್ ನೋಡಬೇಡಿ. ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸಬ್ರು ಇದ್ದರೆ ಅಥವಾ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅಂದರೆ ಸೊ ಈ ರೀಡಿಂಗ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಷ್ಟೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಫಸ್ಟು ನಿಮ್ಮ ಜೀವನದಲ್ಲೇ ನೀವು ಫೋಕಸ್ ಮಾಡ್ತೀರಾ. ಸೊ ಕೆರಿಯರ್ ಆಗಲಿ, ಫ್ಯಾಮ್ಲಿ ಆಗಲಿ, ನಿಮ್ಮ ಕುಟುಂಬ ಆಗಲಿ, ಸೊ ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಲಿ, ಸೊ ಏನೇ ಇರಲಿ, ಸೊ ಫಸ್ಟ್ ನನ್ನ ಜೀವನ ನಾನು ನೋಡ್ಕೊಳೋಣ, ನಾನು ಚೆನ್ನಾಗಿರೋಣ, ಸೊ ಆಮೇಲೆ ಯಾವುದು ಹೇಗಾದರೂ ಆಗಲಿ ಅಂತ ನೀವು ನಿಮ್ಮ ಜೀವನದ ಮೇಲೆ ನೀವು ಫೋಕಸ್ ಮಾಡ್ತೀರ. ಒಂದು ವೇಳೆ ನೀವು ಪ್ರೀತಿಸೋಂಥ ಹುಡುಗಿ ರಿಲೇಷನ್ಶಿಪ್ ಸಂಬಂಧಪಟ್ಟಿರೋ ಥರ ಆದರೆ, ಸೊ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ನಿಮ್ಮ ಮನಸ್ಸಲ್ಲೇ ಇದ್ದರೆ ಸೊ ಆ ವ್ಯಕ್ತಿ ಕಡೆನೂ ಗಮನ ಕೊಡೋಕ್ಕೆ ಸ್ವಲ್ಪ ರೆಡಿ ಆಗ್ತೀರಾ. ಸೊ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತೀರಾ. ಸೊ ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಯಾವುದೇ ಥರ ಪ್ರಾಬ್ಲಮ್ಸ್ ಬಂದ್ರೂ ನೀವು ಸಾಲ್ವ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ರೆ. ಸೊ ಅದೇ ರೀತಿ ಇನ್ನು ಪರ್ಸ್ನಲ್ ಲೈಫಿಗೆ ಸಂಬಂಧಪಟ್ಟ ಥರ ಬಂದರೆ ನಿಮ್ಗೇನಾದರೂ ತುಂಬ ದಿವಸಗಳಿಂದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊತೀರ ಮತ್ತು ಅದನ್ನು ಪರಿಷ್ಕಾರ ಮಾಡಿಕೊಂಡು ನಿಮ್ಮ ಜೀವನನ ನೀವು ಸರಿಪಡಿಸ್ಕೊತೀರ. ಮತ್ತು ಯಾವುದೇ ಅಂಥ ಸಮಸ್ಯೆ ಬಂದ್ರೂ ದುಡ್ಡಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾರೇ ನಿಮ್ಗೆ ತೊಂದರೆ ಕೊಡೋಕ್ಕೆ ಬಂದ್ರೂ ಆ ತೊಂದರೆಗಳನ್ನೆಲ್ಲ ದೂರ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊತೀರ. ಒಂದು ವೇಳೆ ದುಡ್ಡಿಗೇನಾದರೂ ಸಮಸ್ಯೆ ಬಂತು ಅಂದರೆ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ಸೊ ನಿಮಗಿರೋವಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರ. ಸೊ ನಿಮ್ಮ ಫ್ಯಾಮ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಬಂತಂದರೆ ಸೊ ನೀವು ಅದನ್ನು ಬುದ್ಧಿವಂತಿಕೆಯಿಂದ ನಿಮ್ಮ ಒಂದು ಮಾತಿನ ಚಾತುರ್ಯತೆಯಿಂದ ಮತ್ತು ಒಂದು ನೀವು ನಡ್ಕೊಳೋ ಅಂಥ ಬುದ್ಧಿಶಕ್ತಿಯಿಂದ ನಿಮ್ಮ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊತೀರ. ಸೊ ನಿಮಗಿರೋಂಥ ಶಕ್ತಿ ಸಾಮರ್ಥ್ಯಗಳು ತುಂಬ ಜಾಸ್ತಿ ಐತೆ. ಸೊ ನಿಮ್ಮ ಹತ್ರ ಯಾರು ಏನೂ ಆಗೋದಿಲ್ಲ. ಸೊ ನಿಮ್ಗೆ ಆ ರೀತಿ ಕೆಪಾಸಿಟಿ ಐತೆ. ನೋಡಿ ಇಲ್ಲಿ ಈ ಕಾರ್ಡಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಅಂತ ಯಾಕೆ ಬಂದಿದೆ ಅಂದರೆ, ಸೊ ಒಬ್ಬ ರಾಜ ಆದಂಥವನಿಗೆ ಯಾವ ರೀತಿಯೆಲ್ಲ ಅರ್ಹತೆ ಇರುತ್ತೆ, ಆ ವ್ಯಕ್ತಿಗೆ ಏನೆಲ್ಲ ಫೆಸಿಲಿಟಿ ಇರುತ್ತೆ, ಅದೇ ರೀತಿ ಸೌಲಭ್ಯಗಳನ್ನೋದು ನಿಮಗಿರುತ್ತೆ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೆ ನೀವು ಸಾಲ್ವ್ ಮಾಡ್ಕೊತಾರೆ. ರಿಲೇಷನ್ಶಿಪ್ ವಿಚಾರ ಆಗೋದ್ರೂ ಅಷ್ಟೇ, ಏನೇ ಪ್ರಾಬ್ಲಮ್ ಬಂದರೂ ಸೊ ಅದನ್ನೇ ಬುದ್ಧಿವಂತಿಕೆಯಿಂದ ಯಾವ ರೀತಿ ಸಾಲ್ವ್ ಮಾಡ್ಕೊಬೇಕು ಆ ರೀತಿ ಸಾಲ್ವ್ ಮಾಡ್ಕೊತೀರ. ಸೊ ನೀವು ಏನಾದರೂ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಸೊ ಆ ಪ್ರೀತಿಸಿರೋಂಥ ವ್ಯಕ್ತಿಗೋಸ್ಕರ ಸ್ವಲ್ಪ ಜಾಸ್ತಿ ಪ್ರಯತ್ನ ಅನ್ನೋದು ಮಾಡ್ತೀರಾ. ಒಂದು 5 ಮಂತ್ಸ್ನಿಂದ ಅಥವಾ 5 ಇಯರ್ಸ್ನಿಂದ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಬಟ್ ಅವರು ಸಿಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ನಿಮಗೆ. ಸೊ ಅವರು ಮಾಡಿದಂಥ ತೊಂದರೆಯಿಂದ ನೀವು ಅವ್ರಿಗೆ ಎಷ್ಟೇ ಪ್ರೀತಿ ಕೊಟ್ಟರೂ ಅವರು ನಿಮ್ಮ ಪ್ರೀತಿನ ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಈ ಪ್ರೀತಿ ಬಗ್ಗೆ ಅನ್ನೋದು ಪ್ರೀತಿ ಬಗ್ಗೆ ಸ್ವಲ್ಪ ಬೇಜಾರಾಗ್ತದೆ. ಸೊ ಈ ಪ್ರೀತಿನೇ ಬೇಡ, ಎಂಥದ್ದು ಬೇಡ, ಸೊ ನಾವು ಜೀವನದಲ್ಲಿ ಒಂಟಿಯಾಗಿರೋಣ ಅಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ಆದರೆ ಬಿಟ್ಕೊಡೋಕ್ಕಾಗದೆ ಮನಸ್ಸಿನಲ್ಲಿ ನೋವು ಪಡ್ತಾಯಿದ್ರ, ಆದರೆ ಅವ್ರನ್ನ ಮರ್ತೋಗೋಕ್ಕಾಗದೆ ನೀವು ತುಂಬ ದುಃಖ ಪಡ್ತಾಯಿದ್ರ. ಸೊ ಅವ್ರಿಗೋಸ್ಕರ ನೀವು ಎಷ್ಟೇ ಕಷ್ಟಪಟ್ರೂ
ತಿರ್ಗಾ ನೋವನ್ನು ಪಡ್ತಾಯಿದ್ರೆ. ಇನ್ನು ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಬಂದರೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೆ ಸೊ ಅದನ್ನು ಸ್ವಲ್ಪ ಈ ಪ್ರೀತಿಯಿಂದ ನೀವು ಪರ್ಸ್ನಲ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಈ ಪ್ರೀತಿನೂ ಪರ್ಸ್ನಲ್ ಪ್ರಾಬ್ಲಮ್, ಲವ್ ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಎರಡು ನಿಮಗೆ ತುಂಬ ತೊಂದರೆ ಅನ್ನೋದು ಮಾಡ್ತಾಯಿದೆ. ಸೊ ಇವೆರಡರಿಂದ ನಿಮ್ಮ ಲೈಫ್ ತುಂಬ ಡಿಸ್ಟರ್ಬ್ ಆಗೋಗಿದೆ. ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಮ ಲವಲ್ಲೂ ನಿಮಗೆ ತೊಂದರೆ ಆಗ್ತಾ ಇರೋದ್ರಿಂದ ಅದು ಇದು ಎರಡು ಮಿಕ್ಸ್ ಆಗಿಬಿಟ್ಟು ನಿಮ್ಗೆ ತುಂಬ ಪ್ರಾಬ್ಲಮ್ಸ್ ಕೊಟ್ಟು ತುಂಬ ಪೇಯ್ನ್ ಆಗ್ತದೆ. ಸೊ ಯಾವ ರೀತಿ ಅಂದರೆ ನಿಮಗೆ ಹೆಲ್ತಲ್ಲೂ ಇಶ್ಯೂಸ್ ಬಂದಿರ್ಬೋದು, ಫೈನಾನ್ಷಿಯಲ್ ಲಾಸಸ್ ಆಗಿರ್ಬೋದು, ದುಡ್ಡು ಲಾಸ್ ಆಗಿರ್ಬೋದು, ಜಾಬ್ ಲಾಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ಗಲಾಟೆಗಳಾಗಿರ್ಬೋದು. ಸೊ ನಿಮ್ಮನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಸೊ ನೀವೇನೋ ಹೇಳಿದರೆ ಅವರೇನೋ ರಿಪ್ಲೈ ಕೊಡ್ತಾರೆ. ಸೊ ನಿಮಗೆಲ್ಲವೂ ಆಪೋಸಿಟ್ ಆಗ್ತದೆ. ಸೊ ನಿಮಗೆ ಫ್ರೆಂಡ್ಸಿಗೂ ಸ್ವಲ್ಪ ಕಮ್ಮಿ ಆಗೋದ್ರು. ನೀವು ಯಾರ ಜೊತೆನೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಆ ಥರ ಎಲ್ಲದರಲ್ಲೂ ಕಮ್ಮಿ ಆಗಿಬಿಟ್ಟಿದ್ರ. ಸೊ ಯಾರ ಜೊತೆನೂ ಅಷ್ಟೊಂದು ಸೇರ್ತಾ ಇಲ್ಲ. ಸೊ ನಿಮ್ಮ ಕೆಲಸ ಆಯಿತು, ನಿಮ್ಮ ಪ್ರಾಬ್ಲಮ್ ಆಯಿತು, ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಜೀವನ ಕೂಡ ಕಳೆದೋಗ್ತದೆ. ಸೊ ತುಂಬ ಕಷ್ಟ ಅನ್ನೋದಾಗ್ತದೆ ನಿಮಗೆ. ನಿಮ್ಮ ಜೀವನದಲ್ಲಿ ಒಂಥರ ಬಿರುಗಾಳಿ ಥರ ಆಗಿಬಿಟ್ಟಿದೆ ನಿಮ್ಮ ಜೀವನ. ಸೊ ಎಲ್ಲವೂ ಕಳ್ಕೊಂಡಿದ್ರ ಜಾಸ್ತಿ. ದುಡ್ಡಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು. ನಿಮ್ಮ ಒಂದು ಮೊದಲು ನೀವು ತುಂಬ ಶಕ್ತಿವಂತರಾಗಿದ್ರು ಅನಿಸುತ್ತೆ, ಮಾನಸಿಕವಾಗಿ ಮತ್ತು ಫಿಸಿಕಲಾಗಿ. ಸೊ ಇವ್ರನ್ನ ಪದೇ ಪದೇ ನೆನೆಸ್ಕೊಂಡು ಅಥವಾ ನಿಮ್ಗೆ ಯಾರಾದರೂ ಪ್ರೀತಿಯಲ್ಲಿ ಮೋಸ ಮಾಡಿ ಹೋಗಿದ್ರೆ, ಯಾರಾದರೂ ನಿಮ್ಮನ್ನು ಬಿಟ್ಟು ಫಸ್ಟು ಯಾರನ್ನಾದರೂ ಒಬ್ಬರನ್ನ ನಂಬ್ಕೊಂಡಿದ್ರೆ ಬಟ್ ಅವರು ನಿಮ್ಗೆ ಮೋಸ ಮಾಡಿ ಬೇರೆ ಮದುವೆ ಮಾಡ್ಕೊಂಡ್ರು. ಸೊ ನಿಮಗೆ ಇವಾಗ ಪ್ರೀತಿ ಮೇಲೆ ನಂಬಿಕೆನೂ ಇಲ್ಲ, ಮತ್ತು ಇವಾಗ ಹೊಸ್ದಾಗಿ ಬರ್ತಾ ಇದ್ದಾರಲ್ಲ ಪ್ರೀತಿಸೋಂಥ ವ್ಯಕ್ತಿ, ಅವ್ರ ಮೇಲೂ ನಿಮ್ಗೆ ನಂಬಿಕೆ ಇಲ್ಲ. ಯಾಕಂದರೆ ಅವ್ರು ಕೂಡ ಇದೇ ರೀತಿ ಮುಂದುವರಿಸ್ತಾ ಇದ್ದಾರೆ. ಸೊ ಇವ್ರು ಕೂಡ ಅದೇ ರೀತಿ ಬಿಟ್ಟು ಹೊರ್ಟೋಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ತುಂಬ ಟೆನ್ಷನ್ ಆಗ್ತಾಯಿದ್ರಿ, ತುಂಬ ಇದು ಮಾಡ್ತಾಯಿದ್ರಿ, ಯಾರನ್ನೂ ನಂಬೋಕ್ಕಾಗ್ತಾಯಿಲ್ಲ ಅಂತ ತುಂಬ ಯೋಚನೆ ಮಾಡ್ತಾಯಿದ್ರ. ನೋಡಿ ಮತ್ತೆ ಅದೇ ಕಾರ್ಡ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ಫಸ್ಟ್ ಅದಾದರೆ ನೀವು ಯಾರನ್ನೋ ಒಬ್ಬರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರೆ, ಒಂದು 4 ವರ್ಷ ಹಿಂದೆ ಇರ್ಬೋದು ಮೋಸ್ಟ್ಲಿ. ಒಬ್ಬ ವ್ಯಕ್ತಿನ ನೀವು 4 ವರ್ಷದಿಂದ ಪ್ರೀತಿ ಮಾಡ್ತಾಯಿದ್ರೆ, ಆ ವ್ಯಕ್ತಿನ ನೀವು ಮದುವೆ ಆಗಬೇಕಂತ ಅಂದ್ಕೊಂಡಿದ್ರೆ, ಬಟ್ ಆದರೆ ಆ ವ್ಯಕ್ತಿ ಬಂದು ನಿಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರು. ಬಟ್ ಇವಾಗ ನಿಮ್ಮ ಜೀವನದಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬಂದಿರ್ಬೋದು. ಸೊ ಈ ವ್ಯಕ್ತಿನೂ ಅದೇ ರೀತಿ ಬಿಹೇವಿಯರ್ ಮಾಡ್ತಾಯಿದ್ರೆ. ಯಾಕಂದರೆ ನೀವು ಪ್ರೀತಿ ತೋರಿಸ್ದಾಗ ಅವ್ರು ನಿಮ್ಮಿಂದ ದೂರ ಹೊರ್ಟೋಗ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಪ್ರೀತಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ನಿಮ್ಮನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೇನು ಅನಿಸ್ತಾ ಇದೆ ಅಂದರೆ, ಸೊ ಇವ್ರು ಕೂಡ ಅದೇ ರೀತಿ ಮಾಡ್ತಾರೆ. ಸೊ ಇವ್ರನಿಂದ ನನಗೆ ತುಂಬ ಲಾಸ್ ಆಗ್ತದೆ, ದುಡ್ಡು, ಜಾಬು. ಇವರು ಕೂಡ ಇವಾಗ ಯಾರು ನಿಮ್ಮ ಲೈಫಿಗೆ ಬಂದಿದ್ದಾರೆ ನೋಡಿ, ಸೆಕೆಂಡ್ ವ್ಯಕ್ತಿ, ಅವರು ಕೂಡ ಬಿಟ್ಟು ಹೊರ್ಟೋಗ್ತಾರೆ ಅನ್ನೋ ಭಯದಿಂದ ನೀವು ನಿಮ್ಮ ಒಂದು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ತಾ ಇಲ್ಲ ಇವಾಗ. ಮತ್ತು ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ಕೊತಾ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊತಾ ಸೊ ಇವಾಗ ಜಾಸ್ತಿ ಯಾರಿಗೂ ಪ್ರೀತಿನೂ ಕೊಡೋಕೆ ಹೋಗ್ತಿಲ್ಲ. ಯಾಕಂದರೆ ಯಾರನ್ನೂ ನಂಬೋಕ್ಕೆ ಕೂಡ ಆಗ್ತಾಯಿಲ್ಲ ಇವಾಗ. ಸೊ ಎಲ್ಲಿ ನಂಬಿದರೆ ಮತ್ತೆ ಮೋಸ ಹೋಗ್ತೀರ ಅನ್ನೋ ನಂಬಿಕೆಯಿಂದ ನೀವಿದ್ದೀರಾ. ಸೊ ಇದು ನೀವು ಯಾರನ್ನೂ ಇವಾಗ ನಂಬೋ ಪರಿಸ್ಥಿತಿ ಇಲ್ಲ. ಇನ್ನು ನೀವು ಪರ್ಸ್ನಲ್ ಪ್ರಾಬ್ಲಮ್ಸ್ನೂ ನೀವು ಸಾಲ್ವ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅವು ಕೂಡ ಸೊ ಯಾವುದಾದ್ರು ಹೆಲ್ತ್ ಇಶ್ಯೂಸು, ಫಿಸಿಕಲ್ ಹೆಲ್ತ್ ಇಶ್ಯೂಸು, ಅಥವಾ ಫ್ಯಾಮಿಲಿ ಇಶ್ಯೂಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಇಶ್ಯೂಸ್, ಹಣಕಾಸಿನ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳಕ್ಕಾಗ್ದಿರ ಒದ್ದಾಡ್ತಾ ಇದ್ದೀರ. ಸೊ 5 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ನೀವು ಒಬ್ಬರನ್ನ ಮೊದಲು ತುಂಬ ಪ್ರೀತಿ ಮಾಡ್ತಿದ್ರೆ, ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರು, ಅಥವಾ ನೀವು ಇವಾಗ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಯಾರಾದರೂ ಎರಡನೇ ವ್ಯಕ್ತಿ ಬಂದಿದ್ದರೆ, ಸೊ ಆ ವ್ಯಕ್ತಿನ ಪ್ರೀತಿ ಮಾಡ್ತಿದ್ರೆ, ಆ ವ್ಯಕ್ತಿ ಕೂಡ ನಿಮ್ಮಿಂದ ಇವಾಗ ಸಪ್ರೇಷನ್, ನೋ ಕಾಂಟ್ಯಾಕ್ಟು, ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ. ಅಥವಾ ನೀವು ಪ್ರೀತಿಸಿರೋಂಥ ಮೊದಲನೇ ವ್ಯಕ್ತಿನೇ ನಿಮ್ಮಿಂದ ಸಪ್ರೇಷನ್ ಆಗಿ ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್, ನೋ ಕಮ್ಯುನಿಕೇಷನ್ಗೆ ಹೋಗಿ ಒಂದು 5 ವರ್ಷ ಆಗಿರ್ಬೋದು. ಏನೋ ಅವ್ರಿಗಿರೋವಂಥ ತೊಂದರೆಗಳು, ಅಥವಾ ನಿಮ್ಮನ್ನೇ ಬೇಕಂತಲೇ ನೆಗ್ಲೆಕ್ಟ್ ಮಾಡಿದರೆ, ಏನೋ ಅವ್ರ ಉದ್ದೇಶ ಯಾವುದಾದ್ರೂ ಆಗಿರ್ಬೋದು. ಸೊ ಅವ್ರು ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡಿ ನಿಮ್ಮಿಂದ ದೂರ ಹೋದ್ರು. ಯಾಕಂದರೆ ನೋಡಿ, ಈ ಕಾರ್ಡಲ್ಲಿ ಅದೇ ರೀತಿ ಐತೆ. ಸೊ ಆದ್ದರಿಂದ ಸೊ ಇವಾಗ ನಿಮಗೆ ಈ ಪ್ರೀತಿ ಮೇಲೆ ನಂಬಿಕೆ ಅನ್ನೋದಿಲ್ಲ. ಸೊ ನಿಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಅನ್ನೋದೈತೆ. ಸೊ ನಿಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಅನ್ನೋದಿರೋದ್ರಿಂದ ನೀವು ಏಜಲ್ಲಿ ದೊಡ್ಡವ್ರು ಇರ್ಬೋದು, ಅಥವಾ ಅವ್ರ ಏಜಲ್ಲಿ ದೊಡ್ಡವ್ರು ಇರ್ಬೋದು, ಅಥವಾ ನಿಮ್ಮ ಕ್ಯಾಸ್ಟ್ ಬೇರೆ ಇರ್ಬೋದು, ಅವ್ರ ಕ್ಯಾಸ್ಟ್ ಬೇರೆ ಇರ್ಬೋದು, ಅಥವಾ ನಿಮ್ಗೆ ಒಂದು ನಿಮ್ಮೊಂದು ನಡವಳಿಕೆನೇ ಬೇರೆ ಥರ ಇರ್ಬೋದು, ಅವರೊಂದು ನಡವಳಿಕೆನೇ ಬೇರೆ ಥರ ಇರ್ಬೋದು. ಬಟ್ ಆದರೆ ಒಬ್ರನ್ನೊಬ್ರು ತುಂಬ ಇಷ್ಟಪಟ್ಟಿದ್ರೆ
ಬಟ್ ಇವಾಗಂತೂ ಅವರು ನಿಮ್ಮನ್ನು ಒಪ್ಕೊಂಡಿದ್ದೀರ, ಸುಮ್ಮನೆ ಅವ್ರಿಗೊಂದು ಇರೋವಂಥ ಪರ್ಸನಲ್ ಪ್ರಾಬ್ಲಮಿಂದ ಅವ್ರು ನಿಮ್ಮಿಂದ ದೂರ ಆಗಿದ್ರು. ಸೊ ಇಷ್ಟೆಲ್ಲ ಕಾರಣಗಳಿಂದ ನೀವು ಈ ಏಪ್ರಿಲ್ ತಿಂಗಳಲ್ಲಿ ಏನು ಮಾಡ್ತೀರ ಅಂದರೆ, ಸೊ ನಿಮ್ಮ ಬಗ್ಗೆನೇ ನೀವು ಫೋಕಸ್ ಮಾಡ್ತೀರಾ, ಬೇರೆ ಯಾರ ಬಗ್ಗೆನೂ ಚಿಂತೆ ಮಾಡಲ್ಲ. ಸೊ ನಿಮ್ಮ ಜೀವನದ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ, ನಿಮ್ಮ ಲೈಫ್ ನೀವು ನೋಡ್ಕೊತೀರ. ನಿಮ್ಮ ಜೀವನದಲ್ಲಿ ಏನಾದ್ರು ದುಡ್ಡನ್ನು ಸಂಪಾದನೆ ಮಾಡ್ಬೇಕಾದ್ರೆ ದುಡ್ಡನ್ನು ಸಂಪಾದನೆ ಮಾಡ್ತೀರಾ, ಹಣ ಸಂಪಾದನೆ ಮಾಡ್ತೀರಾ, ಅಥವಾ ನೀಟಾಗಿ ರೆಡಿ ಆಗಂಗಿದ್ರೆ ರೆಡಿ ಆಗ್ತೀರಾ. ನಿಮ್ಮ ಜೀವನದ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ ಅಷ್ಟೇ. ಸೊ ನೀವು ದೇವ್ರನ್ನ ಕೇಳ್ಕೊಳೋದು ಏನು ಅಂದರೆ, ಜಾಸ್ತಿ ದೇವ್ರನ್ನ ಏನು ಕೇಳ್ಕೊತೀರ ಅಂದರೆ, ಸೊ ನಿಮ್ಗೆ ಏನಾದರೂ ಯಾವುದಾದ್ರೂ ವಿಷಯದಲ್ಲಾಗಿ, ಪ್ರೀತಿಯಲ್ಲಾದರೂ ಆಗಿರಲಿ, ದುಡ್ಡಿನಲ್ಲಾದರೂ ಆಗಿರಲಿ, ಅಥವಾ ದೇವ್ರು ನಿಮ್ಗೆ ಏನಾದರೂ ಇನ್ನೂ ಕೊಟ್ಟಿಲ್ಲ ಅಂದ್ರೂ, ಸೊ ಅದನ್ನೆಲ್ಲ ನನಗೆ ಕೊಡು ದೇವ್ರೆ, ನನ್ನ ಲೈಫಲ್ಲಿ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಕೊಡು, ನನ್ನ ಲೈಫಲ್ಲಿ ಆಗಿರೋ ತೊಂದರೆಗಳನ್ನೆಲ್ಲ ಸರಿಪಡಿಸು ಅಂತ ದೇವ್ರನ್ನ ಕೇಳ್ಕೊತಿದ್ರ. ಸೊ ನ್ಯಾಯ ಅನ್ನೋದನ್ನ ಒದಗಿಸ್ಕೊಡು ಅಂತ ನೀವು ಕೇಳ್ತಾಯಿದ್ರ. ನೋಡಿ, ಜಸ್ಟಿಸ್ ಟ್ಯಾರೋಟ್ ಕಾರ್ಡಲ್ಲಿ ಅದೇ ಬಂದಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ತಕ್ಕಡಿ ಇಟ್ಕೊಂಡಿದ್ದಾರೆ. ಇದ್ರ ಪ್ರಕಾರ ಏನಂದರೆ, ನ್ಯಾಯ ಒದಗಿಸ್ಕೊಡಂತ ನೀವು ಆ ದೇವ್ರನ್ನ ಕೇಳ್ತಾಯಿದ್ರ. ಸೊ ಅದೇ ರೀತಿ ಅಷ್ಟೇ, ದಿನ ದೇವ್ರನ್ನ ಪ್ರೇಯರ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಕಷ್ಟಗಳನ್ನ. ಸೊ ಈ ಸ್ಟಾರ್ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಕತ್ತಲೆ ತುಂಬಿತ್ತೋ, ಸೊ ಸೂರ್ಯ ಥರ ಜಗತ್ತಿಗೆ ಬೆಳಕು ಕೊಡೋಕ್ಕಾಗ್ತಿರೋದ್ರೂ ನಿಮ್ಮ ಲೈಫಲ್ಲಿ ನೀವು ಒಂದು ಡೆವಲಪ್ಮೆಂಟ್ ಆಗಿ ನಿಮ್ಮ ಲೈಫ್ಗೆ ಎಷ್ಟು ಅಚೀವ್ಮೆಂಟ್ ಮಾಡಬೇಕೋ ಅಷ್ಟಾದರೂ ಅಚೀವ್ಮೆಂಟ್ ಮಾಡೋ ಥರ, ನನ್ನ ಜೀವನ ಚೆನ್ನಾಗಿರೋ ಥರ ಮಾಡು ಅಂತ ನೀವು ದೇವ್ರನ್ನ ಕೇಳ್ಕೊತಾ ಇದ್ರ. ಮತ್ತು ನಿಮ್ಮ ಜೀವನ ಕೂಡ ಚೆನ್ನಾಗಿರಬೇಕು ಅಂತ ನೀವು ಬಯಸ್ತಾಯಿದ್ರ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು 2 ಪ್ರಾಬ್ಲಮ್ಮು ನಿಮಗೆ ತುಂಬ ಕಾಡ್ತಾ ಇದೆ. ಸೊ ಆ ಪ್ರಾಬ್ಲಮ್ಗಳ ಮಧ್ಯೆ ಈ ತಿಂಗಳಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಒಂದು ಪ್ರಾಬ್ಲಮ್ ಇದೆ ಫಸ್ಟ್ ಪ್ರಾಬ್ಲಮ್ ಅಂದರೆ ಈ ಲವ್, ನಿಮಗೆ ಪ್ರೀತಿ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸೊ ಇನ್ನೊಂದು ಕಡೆ ನಿಮ್ಮ ಫ್ಯಾಮ್ಲಿ, ಕೆರಿಯರು, ಜಾಬು, ಪರ್ಸ್ನಲ್ ಪ್ರಾಬ್ಲಮ್ಸ್, ಇವನ್ನ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಈ ಮಂತಲ್ಲೂ ಒದ್ದಾಡ್ತೀರ. ಸೊ ಪೇಜ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಈ ಮಂತಲ್ಲಿ ನೀವು ಏನು ಮಾಡ್ತೀರಾ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಆದರೂ ಗಮನ ಕೊಡ್ಬೋದು, ಅಥವಾ ನೀವು ಒಂದು ನಿಮ್ಮ ಜಾಬ್ ಕಡೆ ಆದರೂ ಗಮನ ಕೊಡ್ಬೋದು. ಸೊ ನಾನು ಫಸ್ಟಲ್ಲಿ ಕಾರ್ಡ್ಸ್ ಪ್ರಕಾರ, ಸೊ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡೋದ್ರಿಂದ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಸ್ವಲ್ಪ ಗಮನ ಇದ್ರೂ ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಜೀವನನ ನೀವು ಚೆನ್ನಾಗಿ ನೋಡ್ಕೊತೀರ. ನಿಮ್ಮೊಂದು ಪರ್ಸ್ನಲ್ ಲೈಫ್ ಕಡೆ ನೀವು ಗಮನ ಕೊಟ್ಕೊತೀರ, ಯಾಕಂದರೆ ನಿಮ್ಗೆ ಆಗಿರೋವಂಥ ತೊಂದರೆಗಳು ಅಷ್ಟೊಂದು ಜಾಸ್ತಿ ಇದೆ. ಸೊ ಇದು ನಿಮ್ಮ ರೀಡಿಂಗ್ ಆಯಿತು. ನೀವು ಮನಸ್ಸಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ರೀಡಿಂಗ್ ಏನಂತ ನೋಡೋಣ. ನಿಮ್ಮ ಮನಸ್ಸಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ಮನಸ್ಸಲ್ಲಿ ಪ್ರೀತಿ ಮಾಡ್ತಿದ್ರಲ್ಲ, 2 ಸೈಡ್ ಲವ್, ಆ ವ್ಯಕ್ತಿ ಅವರು ಲೈಫಲ್ಲಿ ಈ ತಿಂಗಳಲ್ಲಿ ಏನು ನಡೀತು ನೋಡೋಣ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪರ್ಸನ್ನ ಲೈಫಲ್ಲಿ ಈ ತಿಂಗಳಲ್ಲಿ ಏನು ನಡೆಯುತ್ತೆ, ಏಪ್ರಿಲ್ ತಿಂಗಳಲ್ಲಿ ಏನು ನಡೆಯುತ್ತೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪರ್ಸನ್ನ ಪ್ರೀತಿಸ್ತಾರಂಥ 2 ಸೈಡ್ ಲವ್ ಇರೋಂಥ ಪರ್ಸನ್ ಅವರ ಏಪ್ರಿಲ್ ತಿಂಗಳಲ್ಲಿ ಅವ್ರ ಲೈಫಲ್ಲಿ ಏನು ನಡೆಯುತ್ತೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಏನು ನಡೆಯುತ್ತೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಇವಾಗ ತಕ್ಕ ಶಾಸ್ತಿ ಅನ್ನೋದಾಗೈತೆ. ಅವ್ರೇನಾದರೂ ನಿಮ್ಗೇನಾದರೂ ಚೀಟ್ ಮಾಡಿದರೆ, ಅಥವಾ ಅವ್ರೇನಾದರೂ ನಿಮ್ಗೆ ತೊಂದರೆ ಕೊಟ್ಟಿದ್ರೆ, ನಿಮ್ಮ ಪ್ರೀತಿನ ಅವ್ರು ನೆಗ್ಲೆಕ್ಟ್ ಮಾಡಿದರೆ, ಇವಾಗ ಅವ್ರ ಲೈಫ್ ಕೂಡ ಅಲ್ಲೋಲ ಕಲ್ಲೋಲ ಆಗೈತೆ. ಅವ್ರ ಲೈಫಲ್ಲೂ ಬ್ಯಾಲೆನ್ಸ್ ಅನ್ನೋದಿಲ್ಲ. ದುಡ್ಡಿಗಾಗೂ ಕಷ್ಟಪಡ್ತಿದ್ದಾರೆ, ಪ್ರೀತಿಗಾಗೂ ಕಷ್ಟಪಡ್ತಿದ್ದಾರೆ, ಅವ್ರ ಫ್ಯಾಮ್ಲಿಯಲ್ಲೂ ಕಷ್ಟಪಡ್ತಿದ್ದಾರೆ. ಸೊ ಎಲ್ಲದರಲ್ಲೂ ತೊಂದರೆ ಪಡ್ತಾಯಿದ್ದಾರೆ. ಸೊ ಇವಾಗ ಅವ್ರ ಲೈಫ್ ಕೂಡ ಸ್ವಲ್ಪ ನೆಮ್ಮದಿ ಅನ್ನೋದಿಲ್ಲ. ಅವ್ರು ಕೂಡ ದೇವ್ರನ್ನ ಕೇಳ್ಕೊತ ಇದ್ದಾರೆ, ಸೊ ನನ್ನ ಜೀವನ ಕೂಡ ಸರಿ ಮಾಡಿ ಅಂತ. ನೋಡಿ, ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಇಬ್ಬರು ವ್ಯಕ್ತಿಗಳು ಕೇಳ್ತಾರೆ. ಸೊ ಅದರಲ್ಲಿ ನಿಮ್ಮ ವ್ಯಕ್ತಿ ಅಂದ್ಕೊಳ್ಳಿ, ಇಲ್ಲಿ ತಕ್ಕಡಿ ಇಟ್ಕೊಂಡಿದ್ದಾರೆ. ಸೊ ಆ ವ್ಯಕ್ತಿಗೂ ನ್ಯಾಯ ಅನ್ನೋದು ಬೇಕು. ನ್ಯಾಯ ಅಂದರೆ ಅವ್ರಿಗೂ ತೊಂದರೆ ಅನ್ನೋದು ಆಗಿದೆ ಅಂತ ಅರ್ಥ. ಸೊ ಕ್ವೀನ್ ಆಫ್ ವಾಂಡ್ಸ್, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಕಡೆ ಅವರು ಗಮನ ಕೊಡ್ದಿರ, ಸೊ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು. ಸೊ ಇವಾಗ ಅವರು ಲೈಫಲ್ಲಿ ಅವ್ರಿಗೂ ಸ್ವಲ್ಪ ಕೆಟ್ಟದ್ದು ಅನ್ನೋದು ಆಗ್ತಾಯಿದೆ. ಸೊ ಆದರೂ ಅವ್ರು ನಿಮ್ಮ ಕಡೆ ಫೋಕಸ್ ಅನ್ನೋದು ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದ್ದಾರೆ, ಆ ಲೇಡಿ ಇನ್ನೊಂದು ಕಡೆ ನೋಡ್ತಾಯಿದ್ರು. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಪ್ರೀತಿ ಕೊಟ್ಟಿದ್ರೆ ಅವ್ರು ನಿಮ್ಮಿಂದ ಇವಾಗ ಸ್ವಲ್ಪ ನೆಗ್ಲೆಕ್ಟ್ ಅನ್ನೋದು ಮಾಡ್ತಾಯಿದ್ದಾರೆ. ಮತ್ತು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ ಚಿಂತೆ ಮಾಡ್ತಿದ್ದಾರೆ, ಮತ್ತು ನಿಮ್ಮ ಕಡೆ ಫೋಕಸ್ ಅನ್ನೋದು ಮಾಡ್ತಾಯಿದ್ದಾರೆ, ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ಅಂದರೆ ನಿಮ್ಮ ಗಮನ, ನಿಮ್ಮೊಂದು ಥಾಟ್ಸ್ ಇದೆ ಅವ್ರಿಗೆ. ಸೊ ಅಥವಾ ನಿಮ್ಮ ಥಾಟ್ಸ್ ಅಲ್ದಿರಿದ್ರೂ ಸೊ ನೀವು ಅವರು ಜಾಬ್ ಕಡೆ ಅವ್ರು ಗಮನ ಕೊಡ್ತಾಯಿದ್ದಾರೆ, ಮತ್ತು ನಿಮ್ಮ ಕಡೆನೂ ಯೋಚನೆ ಮಾಡ್ತಾಯಿದ್ದಾರೆ.
ಸೊ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನು ಹೇಳುತ್ತಾ ಅಂದರೆ ಈ ಕಾರ್ಡು, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಲೀಡ್ ಮಾಡ್ಬೇಕು ಅಂದ್ಕೊಂಡ್ರೆ, ಬಟ್ ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಥವಾ ಅವ್ರಿಗಿರೋಂಥ ಪ್ರಾಬ್ಲಮ್ಸ್ ಅಥವಾ ಅವ್ರಿಗೇನೋ ರೀಸನ್ಸ್ ಇರೋದ್ರಿಂದ ಸೊ ನಿಮ್ಮ ಪ್ರೀತಿ ನೆಗ್ಲೆಕ್ಟ್ ಮಾಡಿದ್ರು. ಸೊ ಅವ್ರು ನಿಮ್ಮನ್ನು ಲೈಫ್ ಲಾಂಗ್ ಅವರು ನಿಮ್ಮ ಜೊತೆಗೆ ಇರ್ಬೇಕು ಅಂದ್ಕೊಂಡ್ರು, ಬಟ್ ಆದರೆ ಅವರು ಮಾಡಿದಂಥ ತಪ್ಪುಗಳಿಂದ ಅವ್ರು ನಿಮ್ಮ ಜೊತೆ ಇರೋಕ್ಕಾಗಲಿಲ್ಲ. ಸೊ ಇವಾಗ ಅವ್ರು ಈ ಮಂತಲ್ಲಿ ಏನು ಮಾಡ್ತಾರಂದರೆ, ಸೊ ಅವ್ರು ನಿಮ್ಮ ಜೊತೆ ಇರಬೇಕಂತ ಮತ್ತೆ ಅವ್ರಿಗೆ ಥಾಟ್ ಅದೇ ಬರುತ್ತೆ, ಯೋಚನೆ ಅದೇ ಬರುತ್ತೆ. ಸೊ ನಿಮ್ಮ ಜೊತೆನೇ ಕಾಲ ಕಳಿಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು, ಖುಷಿಯಾಗಿರ್ಬೇಕಂತ ಅವ್ರಿಗೆ ಮತ್ತೆ ಅದೇ ಥರ ಯೋಚನೆ ಬಂದಿದೆ. ನೋಡಿ ಇಲ್ಲಿ 4 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಇಬ್ಬರು ವ್ಯಕ್ತಿಗಳು ಯಾವ ರೀತಿ ಇದ್ದಾರೋ ಅದೇ ರೀತಿ ಅಷ್ಟೇ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಜೊತೆನೇ ಜೀವನ ಕಳಿಬೇಕಂತ, ಸೊ ನಿಮ್ಮ ಜೊತೆ ಖುಷಿ ವಾತಾವರಣನ ಹಂಚ್ಕೊಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಅದು ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ನೀವಿಬ್ಬರು ಈಗ ತುಂಬ ದೂರದಲ್ಲಿದ್ದೀರ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮಿಂದ ಹಿಂದೆ ತುಂಬ ದೊಡ್ಡ ತಪ್ಪು ಮಾಡಿದ್ರು. ನೀವು ಪ್ರೀತಿ ಕೊಟ್ಟಾಗ ಅವ್ರು ನೆಗ್ಲೆಕ್ಟ್ ಮಾಡಿದ್ರು. ಸೊ ನಿಮ್ಮಿಂದ ಬೇಕಂತಲೇ ದೂರ ಹೋದರು, ತುಂಬ ನೋವು ಪಡಿಸಿದ್ರು, ನಿಮ್ಮನ್ನು ಗಾಯಪಡಿಸಿದ್ರು. ಬಟ್ ಇವಾಗ ನಿಮ್ಮ ಕಡೆ ಬರ್ಬೇಕು ಅಂದ್ಕೊತಾರೆ, ಬಟ್ ಆದರೆ ಬರೋಕ್ಕಾಗ್ತಿಲ್ಲ. ಯಾಕಂದರೆ ನಿಮ್ಮ ಕಡೆ ಬರಬೇಕಂದ್ರೆ ಇವಾಗ ಅವ್ರು ತುಂಬ ಪ್ರಾಬ್ಲಮ್ಸ್ ಅನ್ನೋದೈತೆ. ಸೊ ನೀವು ಅವ್ರು ಮಾಡಿದಂಥ ತಪ್ಪುಗಳಿಂದ ನಿಮ್ಮ ಕಡೆ ಬರಬೇಕಂತ ಅವ್ರಿಗೂ ಮನಸ್ಸಾಗ್ತಿಲ್ಲ. ಯಾಕಂದರೆ ಅವರು ಆ ರೀತಿ ತಪ್ಪುಗಳು ಮಾಡಿದ್ದಾರೆ. ಸೊ ಸನ್ ಟ್ಯಾರೋಟ್ ಕಾರ್ಡ್ ಏನು ಬಂದಿದೆ ಅಂದರೆ ಏನು ಹೇಳುತ್ತಂದರೆ, ಸೊ ನಿಮ್ಮ ಜೊತೆನೇ ಖುಷಿಯಾಗಿರ್ಬೇಕು. ಅವ್ರ ಜೀವನ ಅಲ್ಲ ಇವಾಗ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡೈತೆ. ಸೊ ಸಿಕ್ಕಾಕೊಂಡಿದ್ರೂ ಮೇಲ್ಗಡೆ ಹೊರನೋಟಕ್ಕೆ ನಗ್ನಗ್ತಾ ಚೆನ್ನಾಗಿದ್ದಾರೆ ಅಂತ ಕಾಣಿಸ್ತಾರೆ ಅಷ್ಟೇ ಎಲ್ರಿಗೂ. ಬಟ್ ಆದರೆ ಒಳಗಡೆ ಮಾತ್ರ ತುಂಬ ದುಃಖ ಪಡ್ತಾಯಿದ್ದಾರೆ. ಸೊ ಅವ್ರ ಜೀವನದಲ್ಲಿ ಇವಾಗ ಈ ಏಪ್ರಿಲ್ ತಿಂಗಳಲ್ಲಾದರೂ ಖುಷಿಯಾಗಿ ನಗ್ನಗ್ತಾ ಇರಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಬಟ್ ಅದು ಕಷ್ಟ ಆಗ್ತದೆ ಅವ್ರಿಗೆ. 7 ಆಫ್ ಕಪ್ಸ್ ಏನು ಹೇಳುತ್ತಂದರೆ, ಅವ್ರು ಯಾವಾಗೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾರೆ, ಮತ್ತು ಅವ್ರ ಜೀವನ ಚೆನ್ನಾಗಿರೋದ್ರ ಬಗ್ಗೆನೇ ಅವ್ರು ಯಾವಾಗೂ ಯೋಚನೆ ಮಾಡೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ತುಂಬ ಸ್ವಾರ್ಥ ಅನ್ನೋದೈತೆ. ಸೊ ಅವ್ರ ಜೀವನನೇ ಅವ್ರು ಯಾವಾಗಲೂ ನೋಡ್ಕೊಳೋದ್ರಿಂದ ಸೊ ನಿಮ್ಮನ್ನು ಅವರು ನೆಗ್ಲೆಕ್ಟ್ ಮಾಡಿ ತುಂಬ ನೋವು ಕೊಟ್ಟಿದ್ದಾರೆ ನಿಮಗೆ. ಸೊ ಅದರಿಂದ ಇವಾಗ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಇಲ್ಲಿ ಅವ್ರಿಗೆ ಇವಾಗ ಫ್ಯಾಮಿಲಿ ಕಡೆನೂ ನೆಮ್ಮದಿಲ್ಲ, ಜಾಬ್ ಕಡೆನೂ ನೆಮ್ಮದಿಲ್ಲ, ಕೆರಿಯರಲ್ಲೂ ನೆಮ್ಮದಿಲ್ಲ. ಸೊ ನಿಮ್ಮ ಪ್ರೀತಿನೂ ಅವ್ರು ಸಿಕ್ಕಿಲ್ಲ ಅಂತ ಇವಾಗ ದುಃಖ ಪಡ್ತಾಯಿದ್ದಾರೆ. ನೋಡಿ ಇಲ್ಲಿ 7 ಆಫ್ ಕಪ್ಸ್ ಇದೆ, 7 ಥರ ಐಟಮ್ಸ್ ಇದೆ ಇದರಲ್ಲಿ. ಒಂದರಲ್ಲಿ ಹಾವಿದೆ, ಇನ್ನೊಂದರಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಒಂದು ಕಡೆ ಬಂಗಾರ ಇದೆ, ಇನ್ನೊಂದು ಹಾವಿದೆ, ಮತ್ತು ಇನ್ನೊಂದು ಕಡೆ ಇಲ್ಲೇನೋ ಪ್ರಾಣಿ ಐತೆ. ಸೊ ಅದೇ ರೀತಿ ಅಷ್ಟೇ, ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿಗೆ ನಿಮ್ಗೆ ಅವರು ಇವಾಗ ಗೊತ್ತಾಗಿದೆ ಅವ್ರ ಲೈಫಲ್ಲಿ. ಸೊ ನನ್ನ ಲೈಫಲ್ಲಿ ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟ್ ಆಗಿದ್ದಾರೆ. ಸೊ ನನಗೆ ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸ್ ಬರ್ತದೆ ಅಂತ ಇವಾಗ ಅರ್ಥ ಆಗಿದೆ. ನೀವು ಜೆನ್ಯೂನ್ ಪ್ರೀತಿ ಕೊಟ್ಟಾಗ ಅವ್ರು ಒಪ್ಕೊಳ್ಳಲಿಲ್ಲ. ನೋಡಿ 2 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವಾಗ. ಸೊ ಅವ್ರ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಸೊ ಅವ್ರಿಗೆ ಜಾಬು ಮಾಡೋಕ್ಕಾಗ್ತಿಲ್ಲ, ಎಂಥದ್ದು ಟೆನ್ಷನ್ ಆಗಿಬಿಟ್ಟೈತೆ ಇವಾಗ ಅವ್ರಿಗೆ. ಸೊ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಬೇಕಂದ್ರೆ ನಿಜವಾದ ಪ್ರೀತಿ ಸಿಕ್ಕಾಗ ಆ ವ್ಯಕ್ತಿ ಚೆನ್ನಾಗಿರ್ತಾನೆ. ಸೊ ಅದು ಯಾವಾಗ ಸಿಗೋಲ್ಲ ಆವಾಗ ತುಂಬ ಟೆನ್ಷನ್ಸು, ಪ್ರೆಷರು. ಇವಾಗ ಅವ್ರಿಗೆ ಅದೇ ರೀತಿ ಆಗೈತೆ. ವರ್ಕ್ ಪ್ರೆಷರು, ಫ್ಯಾಮಿಲಿ ಪ್ರೆಷರು, ಮತ್ತು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸು ಎಲ್ಲವೂ ತೊಂದರೆ ಅನ್ನೋದಾಗೈತೆ. ಸೊ ಅವರು ಅದರಲ್ಲಿ ಒದ್ದಾಡ್ತಾ ಇದ್ದಾರೆ. ಸೊ ಏಪ್ರಿಲ್ ತಿಂಗಳೇ ಬಂದಿರೋದ್ರಿಂದ 4th ಮಂತ್ ಬಂದಿರೋದ್ರಿಂದ ಅವರು ಹಿಂದೆ ನಿಮ್ಮನ್ನು ತುಂಬ ಕಳ್ಕೊಂಬಿಟ್ರಂತ ತುಂಬ ದುಃಖ ಅನ್ನೋದನ್ನ ಪಡ್ತಾಯಿದ್ದಾರೆ. ಬಟ್ ಆ ದುಃಖ ಅನ್ನೋದು ನಿಮಗೆ ತೋರಿಸ್ಕೊತಾ ಇಲ್ಲ. ಸೊ ಅವ್ರಿಗೂ ನಿಜವಾದ ಪ್ರೀತಿ ಬೇಕು ಅಂತ ಅವರು ಇವಾಗ ಒದ್ದಾಡ್ತಿದ್ದಾರೆ. ಬಟ್ ಅದರ ನಿಜವಾದ ಪ್ರೀತಿ ಅವ್ರಿಗೆ ಇವಾಗ ಸಿಗ್ತಾಯಿಲ್ಲ. ಕಿಂಗ್ ಆಫ್ ಸಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಅವ್ರಿಗೂ ಅಷ್ಟೇ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ ತುಂಬ ಬುದ್ಧಿವಂತರು ಇರೋದ್ರಿಂದ, ತುಂಬ ಇಂಟೆಲಿಜೆಂಟ್ ಇರೋದ್ರಿಂದ ಸೊ ಎಂಥ ಪ್ರಾಬ್ಲಮ್ಸ್ ಬಂದ್ರೂ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರಿಂದ, ಬಟ್ ಅವರು ತುಂಬ ಹುಷಾರಿರೋದ್ರಿಂದ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಅವರು ಈಸಿಯಾಗಿ ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಸೊ ಇದು ರೀಡಿಂಗು. ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತೆ ಮತ್ತು ನಿಮ್ಮ ಒಂದು ಪರ್ಸನ್ ಲೈಫಲ್ಲಿ ಏನು ನಡೆಯುತ್ತೆ ಅಂದರೆ, ನೀವು ಪ್ರೀತಿಸಿರೋಂಥ ವ್ಯಕ್ತಿ ಲೈಫಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ವಿಚಾರಗಳೆಲ್ಲ ನಡೆಯುತ್ತೆ. ಸೊ ಇದು ಏಪ್ರಿಲ್ ಮಂತ್ ರೀಡಿಂಗು. ಸೊ ಈ ರೀಡಿಂಗ್ನ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ. ಸೊ ಈ ರೀಡಿಂಗ್ ರೆಸೊನೇಟ್ ಆದರೆ ಮತ್ತೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು ಈ ರೀಡಿಂಗ್ನ. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಆಗಿರುತ್ತೆ ಅಷ್ಟೇ. ಸೊ ಎಲ್ಲರ ಲೈಫ್ಗೂ ಸಂಬಂಧಪಟ್ಟಿರುತ್ತೆ, ಪರ್ಸ್ನಲ್ ರೀಡಿಂಗ್ಸ್ ಅಂತೂ ಅಲ್ಲ. ಸೊ ನಿಮ್ಮ ಲೈಫ್ಗೆ ಎಷ್ಟು ರೆಸೊನೇಟ್ ಆದರೆ ಅಷ್ಟು ತೊಗೊಳ್ಳಿ ಅಷ್ಟೇ.